ಚಿತ್ರದುರ್ಗದಲ್ಲಿ ಅಂಗವಿಕಲನೊಬ್ಬ ಭದ್ರಾ ನೀರಿಗಾಗಿ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾನೆ. ಇನ್ನು ಜಿಲ್ಲಾ ನೀರಾವರಿ ಹೋರಾಟ ಸಮಿತಿಯ ವತಿಯಿಂದ ಭದ್ರಾ ಮೇಲ್ದಂಡೆ ಶೀಘ್ರ ಕಾರ್ಯಾನುಷ್ಠಾನಕ್ಕೆ ಆಗ್ರಹಿಸಿ ಇಂದು ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಕರೆ ನೀಡಿದ್ದು, ಈ ಒಂದು ಬಂದ್ಗೆ ಹಿರಿಯೂರು ತಾಲೂಕಿನ ಯರಬಳ್ಳಿ ಗ್ರಾಮದ ಎಂ ಶಿವಣ್ಣ ಎಂಬ ಅಂಗವಿಕಲ ಪ್ರತಿಭಟನೆಗೆ ಬಂದು ಸಾಥ್ ಕೊಟ್ಟಿದ್ದು, ಭದ್ರಾ ನೀರಿಗಾಗಿ ತನ್ನ ಬೆಂಬಲ ಸೂಚಿಸಿದ್ದಾನೆ. ಇನ್ನು ಬೆಳಗ್ಗೆಯಿಂದಲೇ ಬಿಸಿಲಿನಲ್ಲಿ ಕೂತುಕೊಂಡು ಶಿವಣ್ಣ ಖುದ್ದು ರೈತ ಕೂಡ ಆಗಿದ್ದು, ಬಿಸಿಲನ್ನು ಸಹ ಲೆಕ್ಕಿಸದೆ ಕಾಲಿಲ್ಲದಿದ್ದರೂ ರಸ್ತೆಯಲ್ಲಿ ಕೂತು ಪ್ರತಿಭಟನೆಗೆ ಸಾಥ್ ನೀಡಿದ್ದು, ಇತರರಿಗೂ ಭದ್ರಾ ನೀರಿಗಾಗಿ ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲ ಕೊಡುವಂತೆ ಮನವಿ ಸಹ ಮಾಡುತ್ತಿದ್ದಾರೆ. ಎಲ್ಲ ಸರಿ ಇದ್ದು ಎಲ್ಲೂ ಬಾರದ ಜನರ ಮಧ್ಯೆ ಕಾಲಿಲ್ಲದಿದ್ದರೂ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ನಡೆಸುತ್ತಿರುವ ಎಂ ಶಿವಣ್ಣ ಅವರ ಕಾರ್ಯಕ್ಕೆ ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೇಂದ್ರದ ಅನುದಾನ ನೆಚ್ಚಿ ರಾಜ್ಯ ಸರ್ಕಾರ ಯೋಜನೆಯನ್ನ ಆರಂಭಿಸಿಲ್ಲ. ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಜಲಸಂಪನ್ಮೂಲ ಅನುದಾನದಲ್ಲಿ ಸಿಂಹಪಾಲು ವಿನಿಯೋಗವಾಗಬೇಕೆಂದು ಆಗ್ರಹಿಸಿ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಇದೇ ಜನವರಿ 23ನೇ ತಾರೀಕು ಚಿತ್ರದುರ್ಗ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಿದೆ. ಹಾಗೂ ಈ ಸ್ವಯಂ ಪ್ರೇರಿತ ಬಂದಿನ ಪ್ರಮುಖ ಬೇಡಿಕೆಗಳೆಂದರೆ ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ತೊಡಕಾಗಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು, ಚಳ್ಳಕೆರೆ ಶೀಘ್ರ ಕೈಗೆತ್ತಿಕೊಂಡು ಚುರುಕಿನ ವೇಗ ನೀಡಬೇಕು. ಈ ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ಜನವರಿ 23ನೇ ತಾರೀಕು ಚಿತ್ರದುರ್ಗ ಸ್ವಯಂ ನಿರ್ಮಾಣ ಕಾರ್ಮಿಕರ ಸಂಘಟನೆ, ಎಪಿಎಂಸಿ ಹಮಾಲರ ಸಂಘ, ಎಪಿಎಂಸಿ ದಲಾಲರ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಎಲ್ಲ ಸಂಘಟನೆಗಳು, ಜನಶಕ್ತಿ ಸಂಘಟನೆ, ವಿಜಯ ಸೇನೆ ಸಂಘಟನೆ, ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಲಘು ಫೋರಂ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ, ಹೂ ಬೆಳೆಗಾರರ ಹಾಗೂ ಹಣ್ಣು ಮಾರಾಟಗಾರರ ಸಂಘ, ಟೈಲರ್ ಅಸೋಸಿಯೇಷನ್, ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ, ಗುಜರಿ ವಸ್ತುಗಳ ಮಾರಾಟಗಾರರ ಸಂಘ, ಬಡಗಿ ಮತ್ತು ಕಮ್ಮಾರರ ಸಂಘ, ಈ ಎಲ್ಲ ಸಂಘಟನೆಗಳ ಸಹಭಾಗಿತ್ವದೊಂದಿಗೆ ಇವರ ನೇತೃತ್ವದಲ್ಲಿ ಇದೇ ಜನವರಿ 23ನೇ ತಾರೀಕು ಮಂಗಳವಾರ ಚಿತ್ರದುರ್ಗ ಬಂದ್ ಅನ್ನು ಆಚರಿಸಲಾಗುತ್ತಿದೆ. ಸಮಸ್ತ ಸಾರ್ವಜನಿಕರ ಇದೇ ಜನವರಿ 23ನೇ ತಾರೀಕು ಮಂಗಳವಾರದಂದು ಚಿತ್ರದುರ್ಗ ಬಂದ್ 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 ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಸಂಘಟನೆ, ಗುಜರಿ ವಸ್ತುಗಳ ಮಾರಾಟಗಾರರ ಸಂಘ, ಬಡಗಿ ಮತ್ತು ಕಮ್ಮಾರರ ಸಂಘ ಬಂದ್ ಅನ್ನು ಆಚರಿಸಲಾಗುತ್ತಿದೆ. ಸಮಸ್ತ ಸಾರ್ವಜನಿಕರ ಇದೇ ಜನವರಿ 23ನೇ ತಾರೀಕು ಮಂಗಳವಾರದಂದು